ಸ್ವಾಮಿ, ನಂದೇನಿಲ್ಲ ಈ ಸ್ವಾಮಿ, ನನಗೆ ಪವಾಡ ಆಯ್ತು, ನಿಮ್ಮಿಂದ ಆಯ್ತು, ನನ್ನಿಂದ ಅನ್ಬೇಡಿ ನೀವು. ನೀವು ಗುರುಜಿ, ರಾಯರನ್ನ ಗುರು ಭಕ್ತಿಯಿಂದ ಪೂಜೆ ರಾಯರೇ ನೀವು ಮಾಡಿ. ತಮ್ಮನ್ನ ಕಳಿಸಿ ಕೊಟ್ಟು ನಮಗೆ ಇದು ಕೊಟ್ಟು ಕಳಿಸಿದಾಗ ಆಗಿದೆ ಗುರುಜಿ. ಆ ಗುರು ರಾಯರೇನೆ ನಿಮ್ಮನ್ನ ಕಳಿಸಿ ಕೊಟ್ಟಿದ್ದಾರೆ ಗುರುಜಿ. ನಾನ್ ತುಂಬಾ ನೋವಿನಲ್ಲಿದ್ನೆ. ದಿನಾಲೂ ನನಗೆ ಅನಿಸ್ತಿತ್ತು ಮನೆಯಲ್ಲಿ ಜಗಳ, ಹಾ ಯಾರಾದ್ರೂ ಇದು ಮಾಡಿದ್ರೆ ಒಂದ್ ಸ್ವಲ್ಪ ತುಂಬಾ ನೋವು ಆಕಿತ್ತು ಗುರುಜಿ. ಹಾ ಅದರಿಂದ ಮತ್ತೆ ತಾವು ಬಂದು ಹೋದ್ಮೇಲೆ ಸ್ವಲ್ಪ ನಂಗೆ ಒಳ್ಳೇದಾಗಿದೆ ಗುರುಜಿ. ನಾನ್ ನೋಡಿ, ಅನ್ಕೊಂಡಿದ್ದಿಲ್ಲ, ಇಲ್ಲಿ ಇವನ್ ಅಪ್ಪಾಜಿಗಾದ್ರೂ ಕೇಳಿದೆ ನಾನು, ಅಪ್ಪಾಜಿ ನಾನು ಈ ತರ ಮಾಡಿಸ್ತಾ ಇದ್ದೀನಿ. ಆಯ್ತಪ್ಪ ನೀನ್ ಇಂಜಿನಿಯರ್ ಇದೆಯಲ್ಲ, ನೀನ್ ಏನ್ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಜಿ. ಯಾರು ಸ್ವಾಮಿ ಮಾತಾಡೋದು? ಗುರುಜಿ ನಾನು ಮುದ್ದೇಬೇಳೆ ಅಂತ, ಗಿರೀಶ್ ಅಂಬ್ಗರ್ ಅಂತ. ಗಿರೀಶ್ ಮುದ್ದೇಬೇಳದಿಂದ. ಹಾ ಗುರುಜಿ. ಬಂದಿದ್ನಲ್ಲ ಮೊನ್ನೆ ನಿಮ್ ಮನೆಗ್ ನಾನು. ಬಂದಿದ್ರಿ ಗುರುಜಿ. ಓಹೋ, ಒಳ್ಳೇದು ಸ್ವಾಮಿ, ಹೇಳಿ ಸ್ವಾಮಿ. ಗುರುಜಿ ನಂಗೆ ತುಂಬಾ ಕಷ್ಟನೂ ಆಗ್ತಾ ಇತ್ತು. ನೀವು ತಾವು ಅವತ್ತು ಬಂದ್ ಕೇಶಿ ರಾಯರೇ ಬಂದಂಗೆ ಆಯ್ತು. ಹ್ಮ್ ನಮ್ಮ ಮನೆಗೆ ಬಂದು ತಾವು ಹೋಗಿದ್ದೀರಿ. ಹ್ಮ್ ನಾನು ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, BE ಸಿವಿಲ್ ಇಂಜಿನಿಯರ್ ಗುರುಜಿ. ಹ್ಮ್ ನೀವು ನಮ್ಮಲ್ಲಿ ಮನೆಗೆ ಬಂದು ಹೋದ 2 ಡೇಸ್ ಆದ್ಮೇಲೆ ನೀವು ತಾವು ಹೇಳಿದ್ರಿ ನಂಗೆ, ಇಲ್ಲ ಹ್ಮ್ ಅದು ಯಾರಿಗೆ ಬೇರೆದವ್ರಿಗೆ ಸಲ್ಲಿಸಂಗಲ್ಲ, ನಿನ್ ಕಡೆಯಿಂದಾನೇ ವರ್ಕ್ ಮಾಡಿಸ್ತಾರಂತ ಹೇಳಿದ್ರಿ ಗುರುಜಿ. ಹ್ಮ್ ಅದಕ್ಕೆ ಮತ್ತೆ ಅಂದ್ರೆ ಹೊಳ್ಳಿ ಇವಾಗ ನಿಮ್ಗೆ ಪವಾಡ ಆಯ್ತೇನು? ಹಾ ಗುರುಜಿ, ಪವಾಡ ಆದಂಗೆ. ಯಾಕಂದ್ರೆ ತಂದೆಯವರು ನನಗೆ ಬೇರೆದವ್ರಿಗೆ ಕೊಡ್ತೀನಿ, ಹಾ ಅವ್ರ ಹಾ ಹಾ ಫ್ರೆಂಡ್ಗೆ ಓ, ಕೊಟ್ಟು. ಅಂದ್ರೆ ನೀವು ಮನೆ ಬಿಲ್ಡಿಂಗ್ ಇಂಜಿನಿಯರಿಂಗ್, ಮನೆ ಬಿಲ್ಡಿಂಗ್ ಮೇಲ್ಗಡೆ ಕಟ್ತೀನಿ ಅಂತ ಹೇಳಿದ್ರಿ. ಹಾ ಗುರುಜಿ. ಆ ಅದನ್ ಸಂದರ್ಭದಲ್ಲಿ ಇದು ನಿಮ್ಗೆ ಆಗತ್ತೆ ಹೋಗಿ ಅಂತ ಹೇಳಿದ್ದೆ ನಾನು ಅವತ್ತು. ಹಾ ಗುರುಜಿ, ಹೇಳಿದ್ದೀರಿ ಅವತ್ತು. ಇವತ್ತು ನಿಮ್ಮ ತಂದೆಯವರು ಅದನ್ನ ನಿಮ್ಗೆ ಕೊಟ್ರು ಮನೆ ಬಿಲ್ಡಿಂಗ್ ಕಟ್ಟಕ್ಕೆ. ಹಾ, ಅವರು ಬೇರೆದವ್ರಿಗೆ ಕೊಟ್ಟು ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದಾರೆ ಗುರುಜಿ. ಹಾ 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 ಆದ್ರೆ ನಾನು ಅನ್ಕೊಂಡಿದ್ ನೀವ್ ಹೇಳಿದ್ರಿ ಗುರುಜಿ, ಇಲ್ಲ ನಿನ್ಗೆ ಆಗುತ್ತೆ, ನೀನ್ ಅದ್ರ ಬಗ್ಗೆ ಏನ್ ವರಿ ಮಾಡ್ಕೋಕ್ ಹೋಗ್ಬೇಡ, ಹಾ ಅದನ್ನ ನಿನ್ ಕಡೆಯಿಂದಾನೇ ಮಾಡಿಸ್ತಾರ ಮನಿ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರಿ ಗುರುಜಿ. ಅಲ್ಲ ಸ್ವಾಮಿ, ನಿಮ್ಮ ಮನೆಗೆ ಕರೆದು ನನಗೆ ಒಂದೊತ್ತು ಊಟ ಹಾಕಿದ್ರಲ್ವಾ ಸ್ವಾಮಿ ನೀವು? ಹಂಗೆ ನಾನು ಗುರುಜಿ, ನಮ್ಮ ನಿಮ್ಮ ಮನೆಗೆ ಮನೆಗೆ ಬಂದು ಭಿಕ್ಷಕನಾಗಿ ಬಂದೆ, ಹೊಟ್ಟೆ ತುಂಬಾ ಊಟ ಮಾಡಿದೆ. ಆಗುತ್ತೆ ಹೋಗಕ್ಕಂದ, ಚಿಂತಿಸಬೇಡ ಅಂತ ಹೇಳಿದ್ದೆ. ಇವತ್ತು ಆ ಮನೆ ಕಟ್ಟುವುದಕ್ಕೆ ನಿಮ್ಗೆ ಕೊಟ್ರಾ? ಕೊಟ್ಟಿದ್ದಾರೆ ಗುರುಜಿ. ಎಷ್ಟು ಒಂದೇ ವಾರ ಆಯ್ತಾ ನೀವು ಗುರುವಾರ ಪೂಜೆ ಮಾಡ್ತಾ ಇದ್ದು? ಹಾ ಗುರುಜಿ, ನಿನ್ನೆನೆ ಮಾಡಿದ್ದೀನಿ ನಿನ್ನೆ ಗುರುಜಿ. ಗುರುವಾರ, ಮೊನ್ನೆ ಗುರುವಾರ, ಇವತ್ತು ಯಾವ ಶನಿವಾರ, ಮೊನ್ನೆ ಹಾ ಗುರುವಾರ ನೀವು ಒಂದು ದಿವಸ ಪೂಜೆ ಮಾಡಿದಿರ. ಮೊದಲನೇ ವಾರದಲ್ಲಿ ಅನುಗ್ರಹ ಆಯ್ತಲ್ಲ ನಿಮ್ಗೆ. ಆಗಿದೆ ಗುರುಜಿ. ಎಷ್ಟು ಇದು ಸುಮಾರು ದಿನದಿಂದ ಇದು ನಾನು ಕೊಡುವುದಿಲ್ಲ, ನಮ್ಮ ತಂದೆಯವರು ಕೊಡುವುದಿಲ್ಲ, ಬೇರೆಯವರು ಕೊಡ್ತೀನಿ ನೀನು ಕೊಡುವುದಿಲ್ಲ ಅಂತ ಹೇಳಿದ್ರಿ. ನೀವು ಹೌದು ಮನೆ ಗುರುಜಿ. ಮೇಲೆ, ನಿಮ್ಮ ಬಿಲ್ಡಿಂಗ್ ಮೇಲೆ ಕರೆದುಕೊಂಡು ಹೋಗಿದ್ದೀರಿ ನನ್ನ. ಹೌದು ಗುರುಜಿ, ಕರ್ಕೊಂಡು ಹೋಗಿ ತಮ್ಗೆ ತೋರಿಸಿನೂ ಇದೆ ಗುರುಜಿ ನಾನು. ಆ ಜಾಗದಲ್ಲಿ ನಾನು ನಿಂತು ಬಂದೆ. ನಾನು ಹಾ ಗುರುಜಿ. ನಿಂತಿದ್ದೀನಿ ಅಂತ ಹೇಳಕ್ ಹೋಗ್ಬಿಡಿ, ಯಾಕಂದ್ರೆ ಇಲ್ಲ ನಾನು ಸಾಧಾರಣವಾದ ಮನುಷ್ಯ. ಆದ್ರೆ ನಿಮ್ಗೆ ಅನುಗ್ರಹ ಮಾಡಿದ್ದು ಗುರು ರಾಘವೇಂದ್ರ ಸ್ವಾಮಿ ಅವರು. ನಿಜವಾಗ್ಲೂ ಗುರುಜಿ, ನಾನು 1.5 ವರ್ಷದಿಂದನೂ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹ್ಮ್ ಬಿಲ್ಡಿಂಗ್ ಕಟ್ಲಿಕ್ಕೆ ನಮ್ ಸರ್ ಕಡೆ ಇದು ಮಾಡ್ತೀನಿ. ಯಾವ್ದಾದ್ರು ನನಗೆ ನಮ್ ಗುರುಜಿಯ ಮೂಲಕ, ನಮ್ ಸರ್ ಮೂಲಕ ಒಂದ್ ಯಾವ್ದಾದ್ರು ಬಿಲ್ಡಿಂಗ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಹ್ಮ್ ಬಟ್ ನೀವು ಬಂದು ಹೋದ್ಮೇಲೆ ನನಗೆ ಅದೊಂದು ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮೀಜಿ ಅವರು. ಹ್ಮ್ ತಮ್ಮ ಕೊಡುಗೆಯನ್ನು ಅಪಾರವಾದ ಇದೆ ಗುರುಜಿ. ಅಲ್ಲ, ಇವಾಗ ನಿಮ್ಗೆ ಪವಾಡ ಆಯ್ತು, ಅನುಗ್ರಹ ಆಯ್ತು, ಇವಾಗ ಮತ್ತೆ ನಮಗೆ ಇನ್ನೂ ಒಂದು ಡೀಲ್ ಇದೆಲ್ಲ, ಆ ಡೀಲ್ ಒಪ್ಕೋಬೇಕಲ್ಲ ನೀವು. 100% ಗುರುಜಿ, ನಾನು ಅದನ್ನ ಮಾಡೇ ಮಾಡ್ತೀನಿ ಗುರುಜಿ. ನೋಡಿ, ಬರೀ ಏನು ಅಂತ ಕೇಳ್ತಾ ಇಲ್ಲ ನೀವು, ಡೀಲ್ ಒಪ್ಕೊಂತೀನಿ ಅಂತ ಹೇಳ್ತಿದ್ರಲ್ಲ. ನಮ್ಗೆ 2 ಹೋಳಿಗೆ ಕೊಡ್ಬೇಕು, ತುಪ್ಪ ಕೊಡ್ಬೇಕು. ಶೋರ್ ಗುರುಜಿ, ಹಾ ನೀವು ತಾವು ಇದ್ದಲ್ಲೇ ಬಂದು ನನ್ನ ಮನೇಲಿ ಕರ್ಕೊಂಡ್ ಬರ್ತೀನಿ ಗುರುಜಿ. ಅಲ್ಲ ಖುಷಿ ಸ್ವಾಮಿ. ಆಯ್ತು ಗುರುಜಿ. ಅದಕ್ಕೆಲ್ಲಿ ನಾನು ಹ. ಇನ್ನೂ ರಾಯರು ನನಗೆ ಶಕ್ತಿ ಕೊಡ್ಲಿ, ಅಲ್ಲ, ನನ್ನ ಇದಕ್ಕಿಂತ ಕೈಲಾದಷ್ಟು. ಮುಂಚಿತವಾಗಿ ನೀವು ನನಗೆ ಎಷ್ಟು ಸತಿ ಕರೆ ಮಾಡಿದರೆ ಯಾವತ್ತು ನಿಮಗೆ ನನ್ನ ಲೈನ್ ಸಿಗ್ತಿರ್ಲಿಲ್ಲ. ಆದ್ರೆ ಸಿಕ್ಕಿಲ್ಲ ಇವತ್ತು ನೋಡಿ, ಗುರುಜಿ ನಿಮ್ಮ ನಂಗೆ. ಕರ್ಮಗಳು ಕಳೆದು ಹೋದಂತ, ನಿಮ್ಮ ಮನೆಗೆ ಬಂದು ಹೋದಂತ ಸಂದರ್ಭದಲ್ಲಿ ಇವಾಗ ಎಷ್ಟು ಬೇಗ ಕರೆ ಸಿಗುತ್ತೆ ಅಂದ್ರೆ, ನಿಮ್ಮ ಕರ್ಮಗಳು ಕಳೆದು ಹೋಯ್ತು. ನಿಜ ನಾನು ಗುರುಜಿ. ಹೇಳುವುದು ಒಂದೇ ಒಂದು ಸ್ವಾಮಿ, ಹಾ ಮನುಷ್ಯರ ಗುರು. ಪಾದ ಹಿಡಿಬೇಡಿ. ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾ ನೀವು ಗುರುಜಿ. ನಿಮ್ಮ ಸಂಬಂಧಿಕರಾಗ್ಲಿ, ನಿಮ್ಮ ಸ್ನೇಹಿತರಾಗ್ಲಿ, ಅವ್ರ ಬಗ್ಗೆ ನಾನು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ನಾನು ಹಾ ಮನುಷ್ಯ, ಗುರುಜಿ. ಇಲ್ಲಿ ನನ್ನ ಪಾದ ಹಿಡಿಬೇಡಿ. ನೀವು ಹಿಡಿಬೇಕಾಗಿರೋದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಬಿಟ್ಟರೆ ಸಾಕು. ನಿಮ್ಮನ್ನ ಯಾವತ್ತೂ ಅವ್ರು ಕುಗ್ಗಿಸುವುದಿಲ್ಲ. ಮಕ್ಕಳೇ, ನೀವು ಚಿಂತೆ ಮಾಡಬೇಡಿ. ನಿಮ್ಗೆ ಏನೇ ಕಷ್ಟ ಇದ್ರು ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳಿ, ನಾನು ಸದಾ ನಿಮ್ಮ ಒಟ್ಟಿಗೆ ಇರುತ್ತೇನೆ ಅಂತ ಹೇಳಿದ್ದಾರೆ. ಹೌದು ಗುರುಜಿ. ಇವತ್ತು ನೋಡಿ, ಎಷ್ಟು ಅದ್ಭುತವಾಗಿ ಪವಾಡ ಆಗ್ತಾ ಇದೆ ಸ್ವಾಮಿ. ನಂದೇನಿಲ್ಲ ಈ ಸ್ವಾಮಿ, ನನಗೆ ಪವಾಡ ಆಯ್ತು, ನಿಮ್ಮಿಂದ ಆಯ್ತು, ನನ್ನಿಂದ ಅನ್ಬೇಡಿ ನೀವು. ನೀವು ಗುರುಜಿ, ರಾಯರನ್ನ ಗುರು ಭಕ್ತಿಯಿಂದ ಪೂಜೆ ರಾಯರೇ ನೀವು ಮಾಡಿ. ತಮ್ಮನ್ನ ಕಳಿಸಿ ಕೊಟ್ಟು ನಮಗೆ ಇದು ಕೊಟ್ಟು ಕಳಿಸಿದಾಗ ಆಗಿದೆ ಗುರುಜಿ. ಆ ಗುರು ರಾಯರೇನೆ ನಿಮ್ಮನ್ನ ಕಳಿಸಿ ಕೊಟ್ಟಿದ್ದಾರೆ ಗುರುಜಿ. ನಾನ್ ತುಂಬಾ ನೋವಿನಲ್ಲಿದ್ನೆ. ದಿನಾಲೂ ನನಗೆ ಅನಿಸ್ತಿತ್ತು ಮನೆಯಲ್ಲಿ ಜಗಳ, ಹಾ ಯಾರಾದ್ರೂ ಇದು ಮಾಡಿದ್ರೆ ಒಂದ್ ಸ್ವಲ್ಪ ತುಂಬಾ ನೋವು ಆಕಿತ್ತು ಗುರುಜಿ. ಹಾ ಅದರಿಂದ ಮತ್ತೆ ತಾವು ಬಂದು ಹೋದ್ಮೇಲೆ ಸ್ವಲ್ಪ ನಂಗೆ ಒಳ್ಳೇದಾಗಿದೆ ಗುರುಜಿ. ನಾನ್ ನೋಡಿ, ಅನ್ಕೊಂಡಿದ್ದಿಲ್ಲ, ಇಲ್ಲಿ ಇವನ್ ಅಪ್ಪಾಜಿಗಾದ್ರೂ ಕೇಳಿದೆ ನಾನು, ಅಪ್ಪಾಜಿ ನಾನು ಈ ತರ ಮಾಡಿಸ್ತಾ ಇದ್ದೀನಿ. ಆಯ್ತಪ್ಪ ನೀನ್ ಇಂಜಿನಿಯರ್ ಇದೆಯಲ್ಲ, ನೀನ್ ಏನ್ ವರ್ಕ್ ಮಾಡಿಸ್ತೀಯ ಮಾಡಿಸು, ಅದ್ರದ್ದೇನಿದೆ, ಹ್ಮ್ ಅಮೌಂಟ್ ನಾನ್ ಕೊಡ್ತೀನಿ, ಏನಿದೆ ಎಲ್ಲಾ ತರನು ಮುಂದ್ ನಿಂತು ವರ್ಕ್ ಮಾಡಿಸು ಅಂತ ನನ್ಗೆ ಹ್ಮ್ ಹೇಳಿದ್ದಾರೆ ಗುರುಜಿ. ಒಳ್ಳೇದು ಸ್ವಾಮಿ, ಒಳ್ಳೇದು. ತಂದೆಯವರು ಏನ್ ಮಾಡ್ತಾರೆ?
ಗುರುಜಿ ಆಫೀಸರ್ ಇದ್ದಾರೆ ಗುರುಜಿ, ಓಕೆ ಕಮಿಷನರ್ ಆಫೀಸರ್ ಇದ್ದಾರೆ ಓಕೆ ಮುನ್ಸಿಪಾಲಿಟಿ ಅಲ್ಲಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೋಡಿ ಕಮಿಷನರ್ ಮಗ ಆ ಇವತ್ತು ಹಾ ನಿಮಗೆ ಸಿಕ್ಕಿದೆ. ಆ ಹಾ ಬೀದರ್ಲಿ ಗುರುಜಿ. ಇರ್ತಕ್ಕಂತ ಎಷ್ಟು ಅವತ್ತು ನೀವು ನಿಮ್ಮ ಧ್ವನಿ ಕೇಳಿದೆ ಸ್ವಾಮಿ, ನನ್ನನ್ನ ಕರೆದುಕೊಂಡು ಹೋಗಕ್ಕೆ ಎಷ್ಟು ದೂರದಿಂದ ಬಂದಿದ್ದೀರಾ. ಅಲ್ಲಿಂದ ಮುದ್ದೇಬೇಳದಿಂದ ಏನು ವಿತಿನ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಬಂದಿರೇನು ಅನ್ಸುತ್ತೆ ನೀವು. ಹಾ ಗುರುಜಿ, ಇಲ್ಕಲ್ಲಿಗೆ ಒಂದು 35 ಮಿನಿಟ್ಸ್ ಅಲ್ಲಿ ಬಂದಿದೆ ಗುರುಜಿ. 35 ಮಿನಿಟ್ಸ್ ಅಲ್ಲಿ ಅವತ್ತಿನ ದಿನದಲ್ಲಿ ಪಾಪ ಗಜೇಂದ್ರಗಢದಿಂದ 3 ಕಾರ್ ಗಾಡಿ ಬಂದು ಗುರುಗಳೇ ನಾನೇ ಬಿಡ್ತೀನಿ ಅಲ್ಲಿವರೆಗೂ ಮುದ್ದೆ ಬೆಳೆದವರೆಗೂ ನಾನೇ ಬಿಡ್ತೀನಿ ಅಂತ ಹೇಳಿದ್ರು. ನನಗೆ ಬೇಡ ಸ್ವಾಮಿ, ಅಷ್ಟೆಲ್ಲ ಬರೋದು ಬೇಡ ನೀವು. ಅವನ ಕರ್ಮ ಇದೆ, ಅವನ ಕರ್ಮ ಕಳೆದು ಹೋಗ್ಬೇಕಂದ್ರೆ ಆ ವ್ಯಕ್ತಿ ಬಂದೇ ಬರ್ತಾನೆ ಅಂತ ಹೇಳಿ ನಾನು ನಿಮ್ಮನ್ನೇ ಕೂಗಿ ಕರೆದೆ. ನಾನು ಅವತ್ತು ಹೌದು ಗುರುಜಿ. ಅವತ್ತು ಬಂದು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವತ್ತು ರಾತ್ರಿ ಮಿಡ್ ನೈಟ್ 2 ಗಂಟೆ ಆಗಿತ್ತೆ. ಎಲ್ಲಿಗೆ ಹೋಗಿದ್ವಲ್ಲ ನಾವು ಅವತ್ತು ನೀವು ಕರೆದುಕೊಂಡು ಹೋದ್ರಿ. ಗುರುಜಿ ಇಲ್ಕಲ್ಲಿಂದ ವಿಜಾಪುರ್ಗೆ ಹೋದಿವಿ ಗುರುಜಿ. ಹಾ, ವಿಜಾಪುರಿಂದ ಆತರ್ಗ ಹೋಗಿದ್ವಿ ಗುರುಜಿ. ಆ ತರ್ಗ ಹೋಗಿ ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಿಮ್ಮ ಊರಿಗೆ ಬಿಜಾಪುರ್ಗೆ. ಬಂದ್ವಲ್ಲ. ಹಾ ಬಿಜಾಪುರಿಗೆ ಬಂದ್ವಿ. ಬಿಜಾಪುರ್. ಬಿಜಾಪುರ ಆದ್ಮೇಲೆ ನಿಮ್ಮ ಮನೆಗೆ ಬಂದ್ವಿ. ಹೌದು ಗುರುಜಿ, ಮುದ್ದೇಬೇಳ್ಗೆ ಬಂದಿವಿ ಒಳ್ಳೆ ರಿಟರ್ನ್. ಹಾ ಹಾ ಹಾ, ನೋಡಿದ್ರ ನಿಮ್ಮ ಕರ್ಮಗಳು ಎಷ್ಟು ನಿಮ್ನ ಎಲ್ಲೆಲ್ಲಿ ಸುತ್ತಾಡ್ಸಿದ್ರು. ನಾನು ಒಂದು ಅನ್ಕೊಂಡಿಲ್ಲ ಗುರುಜಿ, ನಾನು ಹ್ಮ್ ನಿಮ್ದು ಕಾಲ್ ಸಿಗುತ್ತೆ ಅಂತ ನಾನು ಊಹೆ ಕೂಡ ಮಾಡಿದ್ದಿಲ್ಲ ನಾನು. ಹ್ಮ್ 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 ಒಂದೇ ಸುಮ್ ಸಲಕ್ಕೆ ನಾನು ಅಲ್ಲ, ಕಾಲ್ ಸುಮಾರು ಮಾಡಿದಕ್ಕೆ ಜನ ಸುಮಾರು ಸತಿ ನೀವು ನನಗೆ ಕರೆ ಮಾಡಿದ್ರೆ ಯಾವತ್ತೂ ಸಿಕ್ಕಿಲ್ಲ. ಯಾಕಂದ್ರೆ ಸಿಕ್ಕಿಲ್ಲ ಇವತ್ತು ನಿಮ್ಮ ಗುರುಜಿ, ಕರ್ಮಗಳು ಸಿಕ್ಕಿಲ್ಲ. ಬೇಗ ಕಳೆದು ಹೋಯ್ತು ಸ್ವಾಮಿ. ನಿಜ ಅದಕ್ಕೆ ಗುರುಜಿ. ಒಂದು ವಿಚಾರದಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಂದ್ರೆ, ಅವತ್ತಿನ ದಿನದಲ್ಲಿ ನಿಮ್ಗೆ ಪೆಟ್ರೋಲ್ಗೂ ಕಾಸಿರ್ಲಿಲ್ಲ ಅಂತ ಕಾಣಿಸುತ್ತೆ. ಹೌದಾ ಗುರುಜಿ, ಒಮ್ಮೊಮ್ಮೆ ಆಗಿದೆ ಗುರುಜಿ, ತುಂಬಾ ಹೌದಾ. ನೋವು ಆಗಿದೆ. ಎಷ್ಟು ಸುಮಾರು ನೊಂದ್ಕೊಂಡಿದ್ದೀರ. ಹತ್ತು ಕರೆದು ನನ್ನ ಹತ್ರ ನಾನು ಅನ್ಕೊಂಡಿದ್ದೆ ಗುರುಜಿ, ನಾನು ರಾಯರಿಗೆ ನಾನು ಒಂದೇ ಕೇಳಿದ್ದೆ, ನಾನು ಸಂತೋಷ್ ಗುರುಜಿ ಜೊತೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಡಿ 2 days ಅಲ್ಲೇ ನನಗೆ ನೀವು ಅವತ್ತು ಬಂದಿರ ಗುರುಜಿ. ಅವತ್ ರಾಯರದು ನಾನು ಅವತ್ತು ಹ್ಮ್ ನೀವು ಹೇಳಿದ ವ್ರತವನ್ನು ಮಾಡಿದ್ದೀನಿ ಗುರುಜಿ. ನಾನು ಹ್ಮ್ ಶುಕ್ರವಾರ ದಿವಸ ನಾನು ಈವ್ನಿಂಗ್ 11 ಗಂಟೆಗೆ ನಾನು ಇಲ್ಕಲ್ಗೆ ಬಂದಿದ್ದೆ ಗುರುಜಿ ಅವತ್ತು ನಾನು. ಹ್ಮ್ 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 ನೀವು ರಾಯರು ನಾನು ಇದು ಹೇಳಿದ ವ್ರತವನ್ನು ಮಾಡಿ ಕೊಟ್ಟಿದ್ದಾದ್ಮೇಲೆನೆ ನೀವು ಶುಕ್ರವಾರ ದಿವಸ ನಾನು ನಿಮ್ಮಲ್ಲಿ ಬಂದಿದ್ದೆ ಗುರುಜಿ ನಾನು. ನೋಡಿ, ಗುರುವಾರ ಪೂಜೆ ಮಾಡಿದ್ರೆ ಶುಕ್ರವಾರ ನಮ್ಮನ್ನ ಬಂದು ಭೇಟಿಯಾಗಿದ್ದೀರಾ. ಮತ್ತೆ ರಿಟರ್ನ್ ನೆಕ್ಸ್ಟ್ ಒಂದೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ. ಆ ಆಗಿದೆ ಬಿಲ್ಡಿಂಗ್ ಗುರುಜಿ. ಕಂಸ್ಟ್ರಕ್ಷನ್ ಬೇರೆಯವರು ಕೊಡ್ತೀನಿ, ನೀನು ಕೊಡುವುದಿಲ್ಲ, ನಾನು ಬೇರೆಯವರು ಕೊಡ್ತೀನಿ ಅಂತ ನಿಮ್ಮ ತಂದೆಯವರು ಹೇಳಿದ್ರು. ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಏನ್ ಹೇಳಿದ್ರು, ಬೇರೆಯವ್ರಿಗೆ ಯಾಕೆ ಕೊಡ್ತೀರಾ, ನಿಮ್ಮ ಮನೇಲಿ ಇರ್ತಕ್ಕಂತ ನಿಮ್ಮ ಮಗನೇ ಇಂಜಿನಿಯರಿಂಗ್ ಇದ್ದಾನೆ ಅವ್ರಿಗೆ ಕೊಡು ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಬೆತ್ತ ಅವತ್ತು ನಿಮ್ಮ ಮನೆಯಲ್ಲಿ ಬಂದಿದೆ ಸ್ವಾಮಿ. ಎಷ್ಟು ಅದ್ಭುತವಾಗಿ ಪವಾಡ ನಡೆಸಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು. ಒಂದು ಹಾ ವಿಚಾರದಲ್ಲಿ ಇವತ್ತು ನಿಮ್ಗೆ ಅನುಗ್ರಹ ಆಯ್ತು ಅಂತಂದು ಇಲ್ಲಿಗೆ ನಿಲ್ಲಿಸಬಾರ್ದು. ನಾನು ಹೇಳ್ಕೊಟ್ಟಂತ ರಥವನ್ನು ಅದು ಹಳೇದ್ ಬಿಟ್ಬಿಡಿ. ಮತ್ತೆ ಇವಾಗ ಏನ್ ಪವರ್ಫುಲ್ ಆಗಿರೋ ರಥವನ್ನು ಹೇಳಿದ್ದೀನಲ್ಲ, ಈ ರಥದಲ್ಲಿ ನೀವು ಗುರುಜಿ. ಮಾಡಿ ಆಯ್ತು ಗುರುಜಿ, ಮಾಡ್ತೀನಿ ಗುರುಜಿ. ಕಂಟಿನ್ಯೂ ನಿಮ್ಮ ಮಾಡ್ಬೇಕು. ನೀವು ಒಂದು ವಿಚಾರದಲ್ಲಿ ಅನುಗ್ರಹ ಆಯ್ತು ಅಂತ ಯಾವತ್ತೂ ನಿಲ್ಲಿಸಬಾರ್ದು. ಇನ್ನು ಇಲ್ಲ ಹೆಚ್ಚಿನ ಇಲ್ಲ ರೀತಿ ಗುರುಜಿ, ನಿಮ್ಗೆ ನಾನು ಅನುಗ್ರಹ ಆಗುತ್ತೆ. ಪ್ರತಿ ಗುರುವಾರಕ್ಕೊಮ್ಮೆ ನಿಮ್ಮ ಮನೆಯಲ್ಲಿ ಹಬ್ಬದ ತರನ ಆಚರಿಸಬೇಕು ರಾಯರ ಪೂಜೆವನ್ನು. ಹಾ ಗುರುಜಿ. ಇವಾಗ ಏನ್ ಅನಿಸ್ತು ರಾಯರ ಬಗ್ಗೆ ನಿಮಗೆ. ತುಂಬಾ ಖುಷಿ ಅನಿಸ್ತು ಗುರುಜಿ, ತಾವು ಬಂದ್ ಹೋದ್ಮೇಲೆ ನನಗೆ ಒಂದ್ ಸ್ವಲ್ಪ ಸಮಾಧಾನ ಅನಿಸ್ತು ಗುರುಜಿ. ಒಳ್ಳೆಯ ಅವಕಾಶಗಳು ಸಿಗ್ತಾವೆ ಅಂತ ಹಾ, ಅನಿಸ್ತಾ ಇದೆ ಗುರುಜಿ. ಇವಾಗ ಒಂದು ಪವಾಡ ಆಗಿದೆ, ಅತಿ ಶೀಘ್ರದಲ್ಲಿ ಇನ್ನೂ ಪವಾಡಗಳಾಗತ್ತೆ ನೋಡಿ ನಿಮಗೆ. ಆದ್ರೆ ಒಂದು ಆಯ್ತು ಮಾತು, ಗುರುಜಿ. ಕೊಟ್ಟ ಮಾತು ನಡೆಸ್ಕೊಡ್ಬೇಕು. ನಿಮ್ಮ ತಂದೆಯವರು ನನ್ನ ಮಗ ಚೆನ್ನಾಗಿ ಮಾಡ್ತಾನೆ ಅನ್ನೋ ಒಂದು ಭರವಸೆಯಿಂದ ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಹಾ ಅದನ್ನ ಗುರುಜಿ. ಒಂದು 4 ಜನ ನಿಂತ್ ನೋಡ್ಬೇಕು. ಅಷ್ಟು ಅದ್ಭುತವಾಗಿ ಮನೆ ಬರ್ಬೇಕು ನಿಮ್ದು ಅದು. ಹಾ ಗುರುಜಿ, ತಾವು ಬರ್ಬೇಕು ಗುರುಜಿ. ಖಂಡಿತ ಆದಾಗಲೇ ತಮ್ಮನ್ನು ಕರಿತೇನೆ ಗುರುಜಿ, ತಾವು ಬರ್ಲೇಬೇಕು. ಖಂಡಿತ ಬರುತ್ತೇನೆ. ಇವಾಗ ಏನು ಕೆಳಗಡೆ ಮನೆ ತುಂಬಾ ಚೆನ್ನಾಗಿದೆ, ಅದ್ರ ಮೇಲೆ ನೀವೇನ್ ಕಟ್ತಿರಲ್ವಾ, ಹಾ ನನ್ನ ಗುರುಜಿ. ಮಗ ಕಟ್ತಾನೆ, ಇದನ್ನ ಯಾರು ಕಟ್ಟಿದ್ದಾರೆ ಅಂದ್ರೆ ನನ್ನ ಮಗನೇ ಕಟ್ಟಿದ್ದಾನೆ ಅಂತಂದು ನಿಮ್ಮ ತಂದೆಯವರು ಒಂದು 4 ಜನಕ್ಕೆ ತಿಳಿಸಿ ಕೊಡಬೇಕು ಅಲ್ಲಿ. ಹೌದು ಗುರುಜಿ. ತಂದೆ ಕೆಟ್ಟವರು ತಾಯಿ ಕೆಟ್ಟವರು ಅಂತ ಯಾವತ್ತೂ ತಿಳ್ಕೊಬಾರ್ದು. ಯಾಕಂದ್ರೆ ತಂದೆ ತಾಯಿ ಇರುವುದರಿಂದನೇ ಇವತ್ತು ನಾವು ಬದುಕಿರುವುದು. ಇವತ್ತು ನನಗೆ ಈ ಜನ್ಮ, ಇವತ್ತು ನಾನು ನಿಮ್ಮ ಒಟ್ಟಿಗೆ, ನೀವು ನನ್ನ ಒಟ್ಟಿಗೆ ಗುರು ರಾಘವೇಂದ್ರ ಸ್ವಾಮಿ ಅವರನ್ನು ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ನಿಮ್ಮ ತಂದೆ ತಾಯಿಯಿಂದನೇ ಆಗಿರುವುದು. ಹೌದು ಗುರುಜಿ. ತಂದೆ ತಾಯಿ ನಿಮ್ಗೆ ಏನೇ ಮಾಡ್ಲಿ ಯಾವತ್ತು ದ್ವೇಷಿಸಬಾರದು. ಹಾ ಗುರುಜಿ. ಖಂಡಿತ ನನಗೆ ತುಂಬಾ ಖುಷಿ ಆಯ್ತು. ಇವತ್ತು ಇಷ್ಟು ಬೇಗ ನಿಮ್ಗೆ ಅನುಗ್ರಹ ಆಗಿದೆ. ಎಷ್ಟು ಸುಮಾರು ಒಂದು 18 ವಾರ ಆಗಿರ್ಬೋದು ಅನ್ಸುತ್ತೆ ನೀವು ಪೂಜೆ ಹಾ ಮಾಡ್ತಾ ಇದ್ದು. ಗುರುಜಿ, 18 ವಾರ ಮುಗಿದು ಮತ್ತು ತಾವು ಬಂದ ಮೇಲೆ ನಾನು ಪೂಜಾ ಕ್ರಮವನ್ನು ನಾನು ಒಂದ್ ಸ್ವಲ್ಪ ತಿಳ್ಕೊಂಡಿದ್ದಿಲ್ಲ ಗುರುಜಿ. ಹೌದು ನಾನು ಹೌದು. ನೀವು ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ನಾನು ತುಂಬಾ ಸರ್ತಿ ನಾನು ಕಾಲ್ ಮಾಡಿದೆ, ತಮಗೆ ಕಾಲ್ ಸಿಗ್ಲಿಲ್ಲ. ಹ್ಮ್ ಅಟ್ಲೀಸ್ಟ್ ನೀವು ಕೇದಾರ್ನಾಥ್ಗೆ ಹೋಗಿ ಬಂದ್ಮೇಲೆ ಅವಾಗಾದ್ರೂ ಅನಿಸ್ತು, ಇಲ್ಲ ಗುರುಜಿಗೆ ನಾನು ರಾಯರಲ್ಲಿ ಕೇಳಿಕೊಂಡೆ, ನನ್ಗೆ ಗುರುಜಿ ಜೊತೆ ಮಾತನಾಡಲು ಅವಕಾಶವನ್ನು ಕಲ್ಪಿಸಿ ಕೊಡಿ ರಾಯರೇ ಅಂತ ಕೇಳಿಕೊಂಡಿದ್ದೆ ಗುರುಜಿ. ಹ್ಮ್ ಅಂದುಕೊಂಡು 18 ವಾರ ಮುಗಿದ ಮೇಲೆ ಮತ್ತು ಹೊಳ್ಳಿ ನೆಕ್ಸ್ಟ್ ನಾನು ಗುರುವಾರ ವ್ರತವ ಮುಗಿದ ಮರ್ದಿವಸನೇ ನಾನು ನಿಮ್ಗೆ ಭೇಟಿಯಾಗಿದ್ದೀನಿ ಗುರುಜಿ.
ನೋಡಿಯಾ, ಇವಾಗ ಹಾ ನೋಡಿ, ಇವಾಗ ಗುರುಜಿ. ಅನುಗ್ರಹ ಆಗಿದೆ ಅಂತಂದು ಮತ್ತೆ ನಮ್ಮನ್ ಮರಿಬಾರ್ದು, ನಮಗೂ ಇಲ್ಲ ಅವರಿಗೆ ಊಟ ಗುರುಜಿ, ಕೊಡಬೇಕು. ನನ್ ಜೀವ ನಾನು ಉಸಿರಿರೋವರೆಗೂ ನಾನು ರಾಯರನ್ನ ಯಾವತ್ತೂ ಮರೆಯೋದಿಲ್ಲ ಗುರುಜಿ. ಓಕೆ ನೀವು ಸ್ವಾಮಿ. ಹೇಳಿಕೊಟ್ಟ ವೃತವನ್ನು ನಾನು ಹಾ ಮಾಡ್ಕೋತಾ, ಹಾ ಮತ್ತೆ ಇನ್ನೂ ನನಗೆ ಒಳ್ಳೆಯ ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಿ ಎಂದು ಗುರು ರಾಯರ ಹತ್ರ ಕೇಳಿಕೊಳ್ಳುತ್ತೇನೆ ಗುರುಜಿ. ಅಷ್ಟೇ ರಾಯರಲ್ಲಿ ಕೇಳ್ಕೊಳ್ಳಿ, ತಂದೆ ನನಗೇನಿಲ್ಲ ಹಾ ತಂದೆ, ಗುರುಜಿ. ನನಗೆ ಕಷ್ಟವನ್ನು ಕೊಟ್ಟಿದ್ರೆ ಅದನ್ನ ಎದುರಿಸೋ ಶಕ್ತಿ ಒಂದು ಕೊಟ್ಟು ಬಿಟ್ರೆ ಸಾಕು ತಂದೆ ಅಂತಂದು ರಾಯರ ಪಾದವನ್ನು ಹಿಡಿದು ಕೇಳಿ ನೀವು. ಖಂಡಿತ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ರಾಯರು ನಿಮ್ಮಲ್ಲಿ ನನಗೆ ಬಂಗಾರದ ಆಭರಣಗಳನ್ನ ಹಾಕಿ, ಚಿನ್ನ ಹಾಕಿ, ಬೆಳ್ಳಿ ಹಾಕಿ, ವಜ್ರ ಹಾಕಿ ಅಂತ ಯಾವತ್ತೂ ಕೇಳಿದವರಲ್ಲ. ರಾಯರು ಏನ್ ಕೇಳಿದಾರೆ ಅಂದ್ರೆ, ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿ, ಕಷ್ಟದಲ್ಲಿ ಸದಾ ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ ಮಕ್ಕಳೇ ಅಂತ ಹೇಳಿದ್ದಾರೆ. ಹೌದು ಯಾಕಂದ್ರೆ ಗುರುಜಿ. ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ, ನನ್ನನ್ನು ನಂಬಿಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರದು, ಯಾರು ಕೊರಗಬಾರದು ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ಕುಳಿತಿದ್ದಾರೆ. ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಗುರುಜಿ. ಅದಕ್ಕೆ ನನಗೆ ತುಂಬಾ ಅವತ್ತಿನ ದಿನದಲ್ಲಿ ನೀವು ಬಂದು ತುಂಬಾ ಅದ್ಭುತವಾದ ಸೇವೆಯನ್ನು ಮಾಡಿದ್ದೀರಾ. ತುಂಬಾ ಖುಷಿ ಆಯ್ತು. ನಿಮ್ಗೆ ಖಂಡಿತ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ವಾಮಿ. ಯಾಕಂದ್ರೆ ಅವತ್ತಿನ ದಿನದಲ್ಲಿ ಎಷ್ಟು ರಾತ್ರಿ ಮಿಡ್ ನೈಟ್ ವರೆಗೂ ನನ್ನ ಜೊತೆ ನೀವು ಟ್ರಾವೆಲಿಂಗ್ ಮಾಡಿದ್ದೀರಾ. ಇಲ್ಲ ಗುರುಜಿ, ನಮಗೆ ರಾಯರೇ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗುರುಜಿ. ತಮ್ಮ ಹ್ಮ್ ಜೊತೆ ನಾವು ಸೇವೆಯನ್ನು ಮಾಡ್ಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ ಗುರುಜಿ. ಒಳ್ಳೇದಾಗ್ಲಿ ಸ್ವಾಮಿ. ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಪವಾಡ ಆಗಬೇಕು. ಮತ್ತೆ ಹೌದು ಗುರುಜಿ. ಪ್ರತಿ ಒಂದು ಹಂತದಲ್ಲಿ ಅತಿ ಶೀಘ್ರದಲ್ಲಿ ಇನ್ನೂ ಒಂದು ಪವಾಡ ಆಗುತ್ತೆ ನಿಮ್ಮ ನಿಮ್ಮ ಭವಿಷ್ಯದಲ್ಲಿ. ನಾನು ನೋಡಿದ್ದೀನಿ, ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಹೌದು ಗುರುಜಿ. ಅದ್ಭುತವಾದಂತ ಪವಾಡ ನಡೆಯುತ್ತೆ, ಅತಿ ಶೀಘ್ರದಲ್ಲೇ ನಡೆಯುತ್ತೆ. ಆ ಪವಾಡ ನಡೆದಂತ ಸಂದರ್ಭದಲ್ಲಿ ಮತ್ತೆ ನನಗೆ ಕರೆ ಮಾಡಿ ನೀವು ಹಂಚ್ಕೋಬೇಕು. ಆಯ್ತು ಗುರುಜಿ, ಇವತ್ತು ಎಷ್ಟೋ ಹಂಚಿಕೊಳ್ಳುತ್ತೇನೆ ಜನಗಳು ಪಾಪ ಗುರುಜಿ. ಲೈನ್ ಸಿಗ್ತಾ ಇಲ್ಲ, ಅವ್ರ ಒಟ್ಟಿಗೆ ಮಾತಾಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಹೌದು. ಸ್ವಲ್ಪ ಸಮಯ ಬೇಕಾಗುತ್ತೆ, ಯಾಕಂದ್ರೆ ಎಲ್ಲಾರ ಒಟ್ಟಿಗೂ ಮಾತಾಡ್ಬೇಕಾಗುತ್ತೆ. ಅವರ ಕರ್ಮಗಳು ಇತ್ತಂದ್ರೆ ನನ್ನ ಲೈನ್ ಸಿಗಲ್ಲ, ಅವರ ಕರ್ಮಗಳು ಕಳೆದು ಹೋತಂದ್ರೆ ನನ್ನ ಲೈನ್ ಸಿಗುತ್ತೆ. ನಾನು ಅವ್ರ ಒಟ್ಟಿಗೆ ಮಾತಾಡ್ತೀನಿ ಸ್ವಾಮಿ, ಚಿಂತಿಸಬೇಡಿ. ಈ ವಿಡಿಯೋ ನೋಡುವಂತವ್ರು ಯಾರೂ ಸುಮ್ಮನೆ ಆಗಬಾರ್ದು. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸಿದ್ವಿ ಅಂದ್ರೆ ಆದಷ್ಟು ಬೇಗ ನಮಗೂ ಒಳ್ಳೇದಾಗತ್ತೆ. ಈ ಹೌದು ಗುರುಜಿ. ಬಿಲ್ಡಿಂಗ್ ನಿಮ್ಮ ತಂದೆಯವರು ಕಟ್ಟುವುದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಮತ್ತೆ ನೀವು ಅದ್ಭುತವಾಗಿ ಅದಕ್ಕೆ ಒಂದು ರೂಪವನ್ನು ತಗೊಂಡು ಬರಬೇಕು. ಓಕೆನಾ ಸ್ವಾಮಿ? ಹಾ ಆ ಗುರುಜಿ, ತಗೊಂಡ್ ಬಿಲ್ಡಿಂಗ್ ಅನ್ನು ಬರ್ತೀನಿ ನೋಡಿ ಗುರುಜಿ. ಮತ್ತೆ ರಿಟರ್ನ್ ನಾನು ಇವ್ರಿಗೆ ಕೊಡಬೇಕು, ಗಿರೀಶ್ ಅವ್ರಿಗೆ ಕೊಡಬೇಕು ಅಂತಂದು ಒಂದು 4 ಜನ ನಿಂತು ನೋಡ್ಬೇಕು, ಹೇಳ್ಬೇಕು ಅವರು. ಹಾ ಗುರುಜಿ. ಅಷ್ಟು ಅದ್ಭುತವಾಗಿ, ಯಾಕಂದ್ರೆ ನಿಮ್ಮ ತಂದೆಯವರು ನಿಮ್ಮ ಮೇಲೆ ಇಟ್ಟಿರೋ ಭರವಸೆಯನ್ನು ಉಳಿಸ್ಕೋಬೇಕು. ಹಾ ಗುರುಜಿ, ತಮ್ಮ ಆಶೀರ್ವಾದ ಇರ್ಬೇಕು ಗುರುಜಿ ನಮ್ಗೆ ಸದಾ. ರಾಯರ ಆಶೀರ್ವಾದ ಇದ್ರೆ ಸಾಕು, ನಮ್ಮ ಆಶೀರ್ವಾದ ಯಾಕೆ ಕೇಳ್ತೀರಾ ಸ್ವಾಮಿ ನೀವು? ಹಾ ಇಲ್ಲ ಗುರುಜಿ, ನಮ್ಗೆ ರಾಯರು ಅಲ್ಲಿ ಹೋದ್ರೆ ಅಲ್ಲಿ ನಾವು ಬಾಳ ಆದ್ರೆ ನಮಸ್ಕರಿಸಲಿಕ್ಕೆ ಅಷ್ಟೇ ಅವಕಾಶ ಸಿಗುತ್ತೆ ಗುರುಜಿ. ನಮ್ ತಪ್ಪು ಒಪ್ಪುಗಳನ್ನ ತಮ್ಮ ಮೂಲಕ ನಮಗೆ ರಾಯರ ಮೂಲಕ ಎಲ್ಲವನ್ನು ಅನುಗ್ರಹ ಮಾಡಿಸ್ತಾ ಇದಾರಲ್ಲ ಗುರುಜಿ. ಅದಕ್ಕೆ ನಾವು ಗುರು ರಾಯರಿಗೆ ಸ್ವಾಮಿ, ಮತ್ತು ಒಂದು ತಮಗೆ ವಿಚಾರದಲ್ಲಿ ಯಾವಾಗ್ಲೂ ಇಲ್ಲಿ ನಾನು ಚಿರಋಣಿಯಾಗಿರ್ತೇವೆ ಗುರುಜಿ. ನಾನು ನಿಮ್ಮ ಹಾಗೆ ರಾಯರ ಭಕ್ತ, ನಿಮ್ಮ ಹಾಗೆ ನಾನು ಒಬ್ಬ ರಾಯರ ಭಕ್ತ, ನಿಮ್ಮ ಹಾಗೆ ನಾನು ಒಬ್ಬ ಮನುಷ್ಯ. ಇಲ್ಲಿ ಗುರುಗಳಲ್ಲ, ಸ್ವಾಮಿ ಅಲ್ಲ. ನೀವೇ ಗುರುಗಳು ಹೇಳ್ತಾ ಇದ್ದೀರಾ, ನೀವೇ ಸ್ವಾಮಿ ಅಂತ ಹೇಳ್ತಾ ಇದ್ದೀರಾ. ನಾನು ನಿಮ್ಮ ಮನೆ ಮಗ ಒಬ್ಬವನು. ಆದ್ರೆ ಇದೆಲ್ಲ ಪವಾಡಗಳನ್ನು ಮಾಡ್ತಾ ಇದ್ದಾರಲ್ಲ ಮಹಾನ್ ಗುರುಗಳು, ಅವ್ರೊಬ್ಬರೇ ಮಾಡ್ತಾ ಇರೋದು. ಗುರು ರಾಘವೇಂದ್ರ ಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಹಾ ಮುಂದೆ ಗುರುಜಿ. ಹಾಕಿ ಅಂತ ಯಾಕೆ ಹೇಳ್ತೀನಂದ್ರೆ, ನಿಮ್ಮ ಅತಿ ಶೀಘ್ರದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿ ಆಗತ್ತೆ. ಹೌದು ಗುರುಜಿ. ಖಂಡಿತ ಒಳ್ಳೇದಾಗ್ಲಿ ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ 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 ಶ್ರೀರಾಮ್. ಶ್ರೀರಾಮ್.